ಒಡಿಶಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಕೆಲವು ವರ್ಷಗಳಿಗೊಮ್ಮೆ ಭಗವಾನ್ ಜಗನ್ನಾಥ ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರೆ ಮತ್ತು ಸುದರ್ಶನ ಚಕ್ರ ಎಲ್ಲರೂ ಹೊಸ ದೇಹವನ್ನು ಧರಿಸ್ತಾರೆ. ಈ ಮಹೋತ್ಸವಕ್ಕೆ ನವಕಲೇಬರ ಅಂತ ಕರೀತಾರೆ. ಹಿಂದೂ ಪಂಚಾಂಗದಲ್ಲಿ ಕೆಲವೊಂದು ಸಲ ಒಂದು ವಿಶೇಷವಾದಂತಹ ವರ್ಷ ಬರುತ್ತೆ. ಆ ವರ್ಷದಲ್ಲಿ ಆಷಾಢ ತಿಂಗಳು 2 ಸಲ ಬರುತ್ತೆ. ಅದನ್ನು ಅಧಿಕ ಆಷಾಢ ಅಂತ ಕರೆಯಲಾಗುತ್ತೆ. ಆ ವರ್ಷದಲ್ಲಿ ಮಾತ್ರ ಪುರಿಯ ಜಗನ್ನಾಥ ಸ್ವಾಮಿಯು ಹೊಸ ದೇಹವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ 12 ವರ್ಷಗಳ ನಂತರ, ಮತ್ತೆ ಕೆಲವೊಮ್ಮೆ 19 ವರ್ಷಗಳ ನಂತರ ಈ ಮಹೋತ್ಸವ ನಡೆಯುತ್ತೆ. ಈ ನಿರ್ಧಾರವನ್ನು ಮನುಷ್ಯರು ಮಾಡೋದಿಲ್ಲ. ಕಾಲವೇ ಸ್ವತಃ ಭಗವಂತನ ಹೊಸ ದೇಹದ ಸಮಯವನ್ನು ನಿರ್ಧಾರ ಮಾಡುತ್ತೆ. ಆಗ ದೇವಾಲಯದ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಅಧಿಕ ಆಷಾಢ ವರ್ಷ ಆರಂಭವಾದ ಕ್ಷಣದಿಂದ ಪುರಿ ನಗರದಲ್ಲಿ ಒಂದು ವಿಚಿತ್ರವಾದಂತಹ ಸಂಭ್ರಮ ಆರಂಭವಾಗುತ್ತೆ. ಒಂದು ನಿಗದಿತವಾದಂತಹ ದಿನ ದೇವಾಲಯದ ಒಳಗೆ ವಿಶೇಷವಾದ ಪೂಜೆ ನಡೆಯುತ್ತೆ. ಜಗನ್ನಾಥ ಸ್ವಾಮಿಯ ಮುಂದೆ ದೈತಾಪತಿ ಸೇವಕರು ನಿಂತಿರುತ್ತಾರೆ. ದೈತಾಪತಿಗಳು ಜಗನ್ನಾಥ ದೇವರ ಅತ್ಯಂತ ಹತ್ತಿರದ ಸೇವಕರು. ಅವರು ಶ್ರೀಕೃಷ್ಣ ಪರಮಾತ್ಮನ ಕಾಲದಲ್ಲಿ ಶಬರ ರಾಜನಾದ ವಿಶ್ವಾವಸುವಿನ ವಂಶಸ್ಥರು. ಜಗನ್ನಾಥ ಸ್ವಾಮಿ ಅವರಿಗೆ ವಿಶೇಷವಾದ ಸೇವೆಯ ಹಕ್ಕನ್ನು ನೀಡಿದ್ದಾನೆ ಎಂದು ನಂಬಿಕೆ ಇದೆ. ಆ ದಿನ ಮುಖ್ಯ ಪೂಜಾರಿ ಜಗನ್ನಾಥ ಸ್ವಾಮಿಯಿಂದ ವಿಶೇಷವಾದ ಅನುಮತಿಯನ್ನು ಪಡೆಯುತ್ತಾರೆ. ನಂತರ ದೇವಾಲಯದಿಂದ ಒಂದು ಪವಿತ್ರವಾದ ಮಾಲೆಯನ್ನು ದೈತಾಪತಿಗಳಿಗೆ ನೀಡಲಾಗುತ್ತೆ. ಆ ಮಾಲೆಯನ್ನು ಆಜ್ಞಾಮಾಲೆ ಅಂತ ಕರೀತಾರೆ. ಇದರ ಅರ್ಥ ಭಗವಂತನ ಆದೇಶ. ಹೋಗಿ ನನ್ನ ಹೊಸ ದೇಹವನ್ನು ಹುಡುಕಿ ಎಂದು ಜಗನ್ನಾಥ ಸ್ವಾಮಿ ಆಜ್ಞೆಯನ್ನು ಮಾಡಿದಂತೆ ಇದರ ಅರ್ಥ. ಆಜ್ಞಾಮಾಲೆಯನ್ನು ಧರಿಸಿದ ನಂತರ ದೈತಾಪತಿಗಳು, ಪೂಜಾರಿಗಳು, ವೇದ ಪಂಡಿತರು ಮತ್ತು ಕೆಲವು ಆಯ್ದ ಸೇವಕರು ಪುರಿ ನಗರವನ್ನು ಬಿಟ್ಟು ಕಾಡಿನ ಕಡೆ ತಮ್ಮ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಅವರ ಬಳಿ ಯಾವುದೇ ರೀತಿಯ ನಕ್ಷೆ ಇರೋದಿಲ್ಲ. ಅವರು ಭಗವಂತನ ಮಾರ್ಗದರ್ಶನದ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟು ಹೊರಡ್ತಾರೆ. ಅವರ ಮೊದಲ ಗಮ್ಯಸ್ಥಾನ ಕಾಕಟಪುರ. ಪುರಿಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಕಟಪುರ ಎಂಬ ಊರಿನಲ್ಲಿ ಮಂಗಳಾದೇವಿಯ ದೇವಾಲಯ ಇದೆ. ಇಲ್ಲಿಗೆ ಬಂದ ನಂತರ ಎಲ್ಲರೂ ಉಪವಾಸವನ್ನು ಮಾಡ್ತಾರೆ. ಭೂಮಿಯ ಮೇಲೆಯೇ ಮಲಗ್ತಾರೆ. ನಿರಂತರವಾಗಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಏಕೆಂದರೆ ಜಗನ್ನಾಥ ಸ್ವಾಮಿಯ ಹೊಸ ದೇಹ ಎಲ್ಲಿದೆ ಎನ್ನುವುದು ಮನುಷ್ಯರಿಗೆ ತಿಳಿದಿಲ್ಲ. ಅದನ್ನು ತಿಳಿದಿರುವುದು ಮಂಗಳಾದೇವಿಗೆ ಮಾತ್ರ ಎನ್ನುವಂತಹ ನಂಬಿಕೆ ಇದೆ. ಅದೇ ರೀತಿ ದೇವಿಯ ಆರಾಧನೆಯಲ್ಲಿ 3 ದಿನಗಳು ಕಳೆಯುತ್ತವೆ. 4ನೆಯ ದಿನದ ರಾತ್ರಿ ಮುಖ್ಯ ದೈತಾಪತಿಗೆ ಒಂದು ವಿಚಿತ್ರವಾದಂತಹ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಮಂಗಳಾದೇವಿ ಕಾಣಿಸಿಕೊಳ್ಳುತ್ತಾಳೆ. ಆಕೆ ಒಂದು ಕಾಡನ್ನು ತೋರಿಸ್ತಾಳೆ. ಜೊತೆಗೆ ಅಲ್ಲಿಗೆ ಹೋಗುವ ದಾರಿಯನ್ನೂ ಸಹ ಆಕೆ ತೋರಿಸ್ತಾಳೆ. ಒಂದು ದೊಡ್ಡ ಮರದ ಕಡೆಗೆ ಬೆರಳು ತೋರಿಸಿ, ಇದೇ ಭಗವಂತನಾದ ಜಗನ್ನಾಥನ ಹೊಸ ದೇಹ ಎಂದು ಹೇಳಿ ಆಶೀರ್ವಾದ ಮಾಡ್ತಾಳೆ. ಬೆಳಿಗ್ಗೆ ದೈತಾಪತಿ ತನ್ನ ಕನಸನ್ನು ಎಲ್ಲರಿಗೂ ಹೇಳ್ತಾನೆ. ಇದು ಶತಶತಮಾನಗಳಿಂದ ನಡೆದು ಬರುತ್ತಿರುವಂತಹ ಸಂಪ್ರದಾಯ. ಎಲ್ಲರೂ ಆ ಕನಸಿನಲ್ಲಿ ದೇವಿ ತೋರಿಸಿದ ದಾರಿಯಲ್ಲಿ ಕಾಡಿನ ಒಳಗೆ ಪ್ರವೇಶ ಮಾಡ್ತಾರೆ. ಆದರೆ ಕಾಡಿನಲ್ಲಿ ಸಾವಿರಾರು ಮರಗಳಿರ್ತವೆ. ಭಗವಂತನ ದೇಹವಾಗುವ ಮರಕ್ಕೆ ಹಲವಾರು ದೈವಿಕವಾದಂತಹ ಲಕ್ಷಣಗಳಿರಬೇಕು. ಮೊದಲನೆಯದಾಗಿ ಅದು ಬೇವಿನ ಮರವೇ ಆಗಿರಬೇಕು. ಆ ಮರ ಆರೋಗ್ಯಕರವಾಗಿರಬೇಕು. ಹುಳು ಹಿಡಿದಿರಬಾರದು, ಮಿಂಚು ಬಡಿದಿರಬಾರದು, ಗಾಳಿ ಅಥವಾ ಬಿರುಗಾಳಿಯಿಂದ ಮುರಿದಿರಬಾರದು.
ಮರದ ಹತ್ತಿರ ಒಂದು ನದಿ ಅಥವಾ ಒಂದು ಕೆರೆ ಇರಬೇಕು. ಹತ್ತಿರದಲ್ಲೇ ಸ್ಮಶಾನ ಕೂಡ ಇರಬೇಕು. ಅದರ ಸಮೀಪ ಒಂದು ಹಾವಿನ ಗೂಡು ಇರಬೇಕು. ಆದರೆ ಆ ಮರದ ಮೇಲೆ ಪಕ್ಷಿಗಳು ಗೂಡನ್ನು ಕಟ್ಟಿರಬಾರದು. ಮರದ ಕಾಂಡದಲ್ಲಿ ಸ್ವಾಭಾವಿಕವಾಗಿ ಶಂಖ, ಚಕ್ರ, ಗದೆ ಮತ್ತು ಪದ್ಮದಂತಹ ಗುರುತುಗಳು ಕಾಣಿಸಬೇಕು. ಈ ಗುರುತುಗಳನ್ನು ನೋಡಿದಾಗ ದೈತಾಪತಿಗಳು ಮೌನವಾಗ್ತಾರೆ. ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ತುಂಬತ್ತೆ. ಇದೇ ಸೂಚನೆಗಳಿಂದ ಭಗವಂತ ತನ್ನ ಹೊಸ ದೇಹವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದು ತಿಳಿಯತ್ತೆ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಒಂದು ಮರದಿಂದ 4 ಮೂರ್ತಿಗಳನ್ನು ಮಾಡೋದಿಲ್ಲ. ಪ್ರತ್ಯೇಕವಾಗಿ ಜಗನ್ನಾಥ ಸ್ವಾಮಿಗೆ ಒಂದು ಮರ, ಬಲಭದ್ರನಿಗೆ ಒಂದು ಮರ, ಸುಭದ್ರೆಗೆ ಇನ್ನೊಂದು ಮರ, ಸುದರ್ಶನ ಚಕ್ರಕ್ಕೆ ಒಂದು ಮರ, ಹೀಗೆ 4 ವಿಭಿನ್ನವಾದ ದಾರುಬ್ರಹ್ಮ ಮರಗಳನ್ನು ಹುಡುಕಲಾಗುತ್ತೆ. ಪ್ರತಿಯೊಂದಕ್ಕೂ ಸಹ ತನ್ನದೇ ಆದ ವಿಶೇಷವಾದ ಲಕ್ಷಣಗಳಿರ್ತವೆ. ಈಗ ಭಗವಂತನ ಹೊಸ ದೇಹ ಸಿಕ್ಕಿದೆ. ಆದರೆ ಆ ಮರವನ್ನು ಸಾಮಾನ್ಯ ಮರದಂತೆ ಕಡಿಯೋದಿಲ್ಲ. ಕಡಿಯೋ ಮೊದಲು ಅದನ್ನು ದೇವರಂತೆ ಪೂಜಿಸಲಾಗುತ್ತೆ. ಮರದ ಸುತ್ತ ಯಜ್ಞವನ್ನು ನಡೆಸಲಾಗುತ್ತೆ. ವೇದ ಮಂತ್ರಗಳು ಮೊಳಗುತ್ತವೆ. ಹೂವುಗಳು, ಚಂದನ, ಕುಂಕುಮದಿಂದ ಮರವನ್ನು ಅಲಂಕಾರ ಮಾಡಲಾಗುತ್ತೆ. ಆ ಕ್ಷಣದಲ್ಲಿ ಆ ಮರವನ್ನು ದೇವರ ದೇಹವೆಂದು ಗೌರವಿಸಲಾಗುತ್ತೆ.